ದೇಶದ ಅತ್ಯದ್ಭುತ ಏರೋಬ್ಯಾಟಿಕ್ ತಂಡಗಳಲ್ಲಿ ಒಂದು ಅಂದರೆ ಅದು ನಮ್ಮ ಸೂರ್ಯಕಿರಣ ತಂಡ. ಕರ್ನಾಟಕದಲ್ಲಿರುವಂಥ ಬೀದರ್ ಮತ್ತು ಬೆಂಗಳೂರಿನಲ್ಲಿ ಈಗಾಗಲೇ ಹಲವಾರು ಪ್ರದರ್ಶನಗಳನ್ನು ಈ ಸೂರ್ಯಕಿರಣ ತಂಡ ನೀಡಿದೆ. ಹಿಂದೆ ನೀವು ಸಾಕಷ್ಟು ಏರೋ ಪ್ರದರ್ಶನಗಳಲ್ಲಿ ಏರೋ ಶೋಗಳಲ್ಲಿ ನೋಡಿರ್ತೀರ. ಭಾರತದ ಟ್ರೈಕಲರನ್ನು, ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಆಕಾಶದಲ್ಲಿ ಹಾರಿಸುವಂಥ ಒಂದು ವಿಭಿನ್ನವಾದಂಥ ಒಂದು ವಿಶೇಷವಂತ ಏರೋಬ್ಯಾಟಿಕ್ಸ್ ತಂಡ ಅಂದರೆ ಅದು ಸೂರ್ಯಕಿರಣ ತಂಡ. ನಮ್ಮ ಜೊತೆ ಈ ಸೂರ್ಯಕಿರಣ ತಂಡದ ಪೈಲಟ್ಸ್ಗಳು ರೆಡಿಯಾಗಿ ನಿಂತ ಇದ್ದಾರೆ. ಪ್ರತಿ ವರ್ಷ ಪ್ರತಿ ಬಾರಿಯ ಏರ್ ಶೋನಲ್ಲಿ ಸೂರ್ಯಕಿರಣ ತಂಡ ಬಂತು ಅಂದರೆ ಜನರಿಗೆ ಒಂದು ವಿಶೇಷವಂತ ಕುತೂಹಲ ಇರುತ್ತೆ. ಜೊತೆಗೆ ಒಂದು ವಿಶೇಷವಂತ ಹೊಸ ಹೊಸ ಸ್ಟಂಟ್ಸ್ಗಳನ್ನು, ಹೊಸ ಹೊಸ ಏರೋಬ್ಯಾಟಿಕ್ಸ್ಗಳನ್ನು, ಹೊಸ ಹೊಸ ಮೆನೂವರ್ಸ್ಗಳನ್ನು ಈ ಒಂದು ತಂಡ ಪ್ರದರ್ಶನ ಮಾಡ್ತಾನೆ ಬಂದಿದೆ. ನೀವು ಆಕಾಶದಲ್ಲಿ ನೋಡ್ಬೋದು, ಅತ್ಯಂತ ಹತ್ತಿರವಾಗಿ ಅಂದರೆ ಸುಮಾರು 4 ಮೀಟರ್ ಅಂತರದಲ್ಲಿ ಪ್ರತಿ ವಿಮಾನಗಳು ಕೂಡ ಹಾರಾಟ ಮಾಡ್ತಾ ಹೊಸ ಹೊಸ ರೀತಿಯಂಥ ವೈಮಾನಿಕ ಪ್ರದರ್ಶನವನ್ನು, ಜೊತೆಗೆ ವೈಮಾನಿಕ ಸಾಹಸಗಳನ್ನು ಈ ತಂಡ ಮಾಡ್ತಾ ಇದೆ. ಈಗ ಸುಮಾರು 40ಕ್ಕೂ ಹೆಚ್ಚು ಪ್ರದರ್ಶನವನ್ನು ಈ ತಂಡ ನೀಡಿದೆ. ಪ್ರತಿ ಬಾರಿ ಕೂಡ ಈ ಒಂದು ವಿಮಾನಗಳು, ಸೂರ್ಯಕಿರಣ ತಂಡದ ವಿಮಾನಗಳು ಆಕಾಶಕ್ಕೆ ಹಾರಿದಾಗಂತಲೂ ಕೂಡ ಒಂದು ವಿಶೇಷವಾದಂಥ ಕುತೂಹಲ ಇದ್ದೇ ಇರುತ್ತೆ. ಸಾಕಷ್ಟು ಅಚ್ಚರಿ ಕೂಡ ಇರುತ್ತೆ, ಸಾಕಷ್ಟು ಕುತೂಹಲ ಇರುತ್ತೆ. ಈ ಪೈಲಟ್ಗಳು ಈಗ ನಿಜವಾದ ದೇಶದ ಹೀರೋಗಳ ರೀತಿ, ಅಂದರೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ, ಅದು ಮಲೇಷ್ಯಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಹೀಗೆ ಶ್ರೀಲಂಕಾ ಇರ್ಬೋದು, ಎಲ್ಲ ದೇಶಗಳ ಏರ್ ಶೋನಲ್ಲಿ ಪಾಲ್ಗೊಂಡು ಸಾಕಷ್ಟು ಹಲವಾರು ಸಾಹಸಗಳನ್ನು ಈ ಎಲ್ಲ ಏರ್ ಶೋಗಳಲ್ಲಿ ಮಾಡಿ ಅಲ್ಲಿನ ಸಾರ್ವಜನಿಕರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ನಮ್ಮ ಜೊತೆ ಈಗ ಪೈಲಟ್ಸ್ಗಳು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ಈ ಭಾಗದಲ್ಲಿ ಸೂರ್ಯಕಿರಣ ತಂಡ ಕೂಡ ಇದೆ, ಸೂರ್ಯಕಿರಣ ಫ್ಲೈಟ್ಸ್ಗಳು ಕೂಡ ಇದೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಬಯಸ್ತೀನಿ. ಸುಮಾರು 6 ಸೂರ್ಯಕಿರಣ ಫ್ಲೈಟ್ಸ್ಗಳು, ಇದು ಹಾಕ್ ವಿಮಾನಗಳಲ್ಲಿ ಮಾಡ್ತಾ ಇರುವಂಥ ಸೂರ್ಯಕಿರಣ ಫ್ಲೈಟ್ಸ್ಗಳನ್ನು ನಾವು ನೋಡ್ಬೋದು. ಇದೇ ಫ್ಲೈಟ್ಸ್ಗಳಲ್ಲಿ ಪ್ರತಿ ಬಾರಿ ಕೂಡ ಸಾಹಸವನ್ನು ಮಾಡ್ತಾರೆ ಈ ಪೈಲಟ್ಸ್ಗಳು. ಒಂದು ವಿಶೇಷತೆ ಅಂದರೆ ನಮ್ಮ ದೇಶದ ಏರೋಬ್ಯಾಟಿಕ್ಸ್ಗಳಲ್ಲಿ ನಾವೀಗ ಪ್ರತಿ ಬಾರಿ ಕೂಡ ವಾಯುನೆಲೆಗಳಿಗೆ ಬಂದಾಗ ಅಥವಾ ವೈಮಾನಿಕ ಪ್ರದರ್ಶನಗಳಿಗೆ, ಏರ್ ಶೋಗಳಲ್ಲಿ ಬಂದಾಗ ಬೇರೆ ಬೇರೆ ರೆಡ್ ಬುಲ್ ತಂಡ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರಷ್ಯನ್ ಮಾಡೆಲ್ಸ್ಗಳಿರ್ಬೋದು, ಬಿಗ್ ಬಿ ಅಂತ ಇನ್ನೊಂದು ತಂಡ ಇದೆ. ಈ ಥರ ಏರೋಬ್ಯಾಟಿಕ್ಸ್ ತಂಡಗಳ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ದೇಶದ ಒಂದು ವಿಶೇಷವಾದಂಥ ಏರೋಬ್ಯಾಟಿಕ್ ತಂಡ ಅಂದರೆ ಇದು ಸೂರ್ಯಕಿರಣ ತಂಡ. ಪ್ರತಿ ಬಾರಿ ಕೂಡ ಇವರು ಆಕಾಶಕ್ಕೆ ಹಾರಿದಾಗ ಒಂದಲ್ಲ ಒಂದು ರೀತಿಯ ರೋಮಾಂಚನ ನಿಜಕ್ಕೂ ಮೈನವಿಳಿಸುತ್ತೆ. ಯಾಕೆಂದರೆ ಈ ಒಂದು ತಂಡದ ವಿಶೇಷತೆ ಅಂದರೆ ಸದ್ಯಕ್ಕೆ 6 ಈ ವಿಮಾನಗಳಿವೆ. 6 ವಿಮಾನ ಮುಂದಿನ ಹಂತದಲ್ಲಿ 9 ವಿಮಾನಗಳಾಗಿ ಕನ್ವರ್ಟ್ ಆಗಿ ಒಂದು ದೊಡ್ಡವಾದಂಥ ತಂಡ ಆಗುತ್ತೆ. ಪ್ರತಿ ಬಾರಿ ಆಕಾಶಕ್ಕೆ ಹಾರಾಟ ನಡೆಸಿದಾಗ ಕೇವಲ 4 ಮೀಟರ್ ಅಂತರದಲ್ಲಿ ಒಂದೊಂದು ವಿಮಾನಗಳು ಪ್ಲೇಸ್ ಆಗಿರುತ್ತೆ. ಹೀಗಾಗಿ ಎಲ್ಲ ರೀತಿಯ, ಅಂದರೆ ನಾನಾ ರೀತಿಯ ಮೆನೂವರ್ಸ್ಗಳು ಅಂತ ಏನು ಹೇಳ್ತೀವಿ, ಅಂದರೆ ಮೇಲ್ಗಡೆಯಿಂದ ಜೋರಾಗಿ ಕೆಳಗಡೆ ಬೀಳುವಂಥದ್ದು ಇರ್ಬೋದು, ಅಥವಾ ವಿಂಗ್ ಸ್ಟ್ರಿಪ್ಸ್ ಅಂತ ಕರೀತಾರೆ, ಆ ಥರ ಇರ್ಬೋದು, ಅಥವಾ ಬಾಂಬ್ಸ್ ಅಂತ ಒಂದು ಹೇಳ್ತಾರೆ, ಅಂದರೆ ಬಾಂಬ್ ಯಾವ ರೀತಿ ದಾಳಿ ಮಾಡುತ್ತೆ ಅದೇ ರೀತಿ ಮಾದರಿಯಲ್ಲಿ ಕೆಳಗಡೆ ಡ್ರಾಪ್ ಔಟ್ ಆಗೋದು. ಹೀಗೆ ನಾನಾ ರೀತಿಯಂಥ ಸಾಹಸಗಳನ್ನು ಈ ಒಂದು ತಂಡ ಮಾಡ್ತಾ ಇದೆ. ಈಗ ನಾವು ನಿಮಗೆ ಅತ್ಯಂತ ಹತ್ತಿರವಾಗಿ ಈ ಒಂದು ವಿಮಾನವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಅಚ್ಚರಿ ಇದೆ. ಬೇರೆ ಬೇರೆ ರೀತಿಯಾದಂಥ ಸ್ಟಂಟ್ಸ್ಗಳನ್ನು ನೀವು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ. ಅವ್ರ ಜೊತೆ ಮಾತಾಡೋಣ. ನಮ್ಮ ಜೊತೆ ಮಾತಾಡೋದಕ್ಕೆ ಈಗಾಗಲೇ ಅಜಿತ್ ಕುಲಕರ್ಣಿ ಇದ್ದಾರೆ. ಅಜಿತ್ ಕುಲಕರ್ಣಿ, ಕಮಾಂಡಿಂಗ್ ಆಫೀಸರ್. ಅಜಿತ್, ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ನೀವು ಒಂದೇ ಒಂದು ಟೀಮ್ ಅಂದರೆ ಇಂಡಿಯಾದಲ್ಲಿ ಸೂರ್ಯಕಿರಣ ಅಂತ ಬಂದ ತಕ್ಷಣ ನಮ್ಮ ಯು ಆರ್ ದ ಪ್ರೌಡ್ ಟೀಮ್ ಆಫ್ ಅವರ್ ಏರೋಬ್ಯಾಟಿಕ್ಸ್. ಈ ಏರೋಬ್ಯಾಟಿಕ್ ಸ್ಟಂಟ್ಸ್ಗಳ ಬಗ್ಗೆ ಯಾವ ರೀತಿ ಪ್ರಿಪೇರ್ ಆಗಿರ್ತೀರಾ, ಏನೇನು ಮಾಡ್ತೀರಾ, ಇದ್ರ ಬಗ್ಗೆ ನೀವು ಹೇಳ್ಕೊಡೋದಕ್ಕಾಗತ್ತಾ? Okay, for preparation for the kind of flying that we do, there is a syllabus laid down for all the pilots. So once a new pilot comes in, we train him very hard. Firstly, we select the pilots that come to the team, and we train them very, very hard for a period of about 6 to 7 months, debriefing each and every sortie very critically, and videographing the sortie and debriefing, bringing out the mistakes, and then they come up to the display standards. So that's how we go about the training. ನೀವು ಎವ್ರಿ ಟೈಮ್ ಏರೋಬ್ಯಾಟಿಕ್ಸ್ ಮಾಡಿದಾಗ ಸ್ಟಂಟ್ಸ್ಗಳ ಮೇಲ್ಗಡೆ ಮಾಡ್ತಾ ಇರ್ಬೇಕಾದ್ರೆ ತುಂಬ ಕ್ಲೋಸ್ ಆಗಿರ್ತಾರೆ. ಅಂದರೆ ಬೇರೆ ಟೀಮ್ಗಳು ನೋಡ್ತೀವಿ ಅಷ್ಟೊಂದು ಕ್ಲೋಸ್, ನಿಮ್ಮಷ್ಟು ಕ್ಲೋಸ್ ಆಗಿರಲ್ಲ. ನೀವು ಎಷ್ಟು ಕ್ಲೋಸ್ ಆಗಿರ್ತೀರಾ ಮತ್ತು ಹೌ ರಿಸ್ಕಿ ಇಟ್ ಈಸ್? It is risky, yes. Inherently it is risky when we fly close to about 4.5 meters from each other, wingtip to wingtip. But the training caters for us so as the mistakes are not committed, and our rules are very, very strict and rigid about that. ಓಕೆ, ಈ ಬಾರಿ ಏರೋ ಶೋ ಬಗ್ಗೆ ಏನು ಹೇಳ್ತಾರೆ? ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರುವಂಥ ಏರೋ ಶೋ ನೋಡೋದಾದರೆ ಪ್ರತಿ ವರ್ಷ ಕೂಡ ಏರೋ ಶೋ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಏರೋ ಶೋ ನಡೆಯುತ್ತೆ. ಬೇರೆ ಎಲ್ಲ ಏರೋ ಶೋಗಳಿಂದ ಈ ಏರೋ ಶೋ ಹೌ ಡಿಫ್ರೆಂಟ್ ಇಟ್ ಈಸ್ ಅಂತ? Aero India is very, very special for us. It's it's Bangalore being the aviation capital of the country, and it's our home crowd basically. So we are very, very proud and happy to do it. Yes, the first and foremost air show that is important to us is the 8th October Air Force Day, and the second that comes naturally is Aero India. ಥ್ಯಾಂಕ್ ಯು ಅಜಿತ್, ಥ್ಯಾಂಕ್ಸ್ ಅಲಾಟ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಕಮಾಂಡಿಂಗ್ ಆಫೀಸರ್ ಆಗಿರುವಂಥ ಅಜಿತ್ ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ
ಸೂರ್ಯಕಿರಣ್ ಏನಿದೆ, ಸೂರ್ಯಕಿರಣ್ ವಿಂಗ್ ಕಮಾಂಡಿಂಗ್ ಆಫೀಸರ್ ಹೇಳ್ತಾ ಇರೋ ರೀತಿಯಲ್ಲಿ ಸಾಕಷ್ಟು ಸಾಹಸಗಳನ್ನ ಮಾಡ್ತಿದ್ದಾರೆ, ಅಷ್ಟೇ ರಿಸ್ಕ್ ಇರುತ್ತೆ. ಹೀಗಾಗಿ ಈ ರಿಸ್ಕನ್ನು ನಾವು ತಗೊಳ್ಳೋದಕ್ಕೂ ಕೂಡ ಸಿದ್ಧ. ಆದರೆ ಇದೊಂದು ವಿಶೇಷವಾದಂಥ ಅನುಭವ ಅಂತ ಹೇಳ್ತಾರೆ. ಒಂದಂತೂ ಸತ್ಯ, ದೇಶದ ಮಟ್ಟಿಗೆ ಅತ್ಯಂತ ಅದ್ಭುತವಾದಂಥ ಒಂದು ವಿಶೇಷವಾದಂಥ ಒಂದು ಏರೋಬ್ಯಾಟಿಕ್ಸ್ ತಂಡ ಸೂರ್ಯಕಿರಣದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ, ಅಂದರೆ ಈಗ ಪಾಶ್ಚಿಮಾತ್ಯ ದೇಶಕ್ಕೆ ಇದು ಯಾವತ್ತೂ ಕೂಡ ಭೇಟಿ ನೀಡಿಲ್ಲ, ಆದರೆ ಪೂರ್ವದಲ್ಲಿರುವಂಥ ಅನೇಕ ದೇಶಗಳಲ್ಲಿ ನಡೆಯುವಂಥ ಚೀನಾ, ಶ್ರೀಲಂಕಾ, ಮಲೇಷ್ಯಾ, ಸಿಂಗಾಪುರ್ ಇಂಥ ಒಂದು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇರುವಂಥ ಏರೋ ಶೋದಲ್ಲೂ ಕೂಡ ಪಾಲ್ಗೊಂಡು ಇನ್ನಷ್ಟು ಹೆಚ್ಚಿನ ಸಾಹಸಗಳನ್ನ, ಹೊಸ ಹೊಸ ಸಾಹಸಗಳನ್ನ ಮಾಡ್ತೀವಿ ಅಂತ ಈ ತಂಡದ ಸದಸ್ಯರು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವಂಥ ಏರ್ ಶೋ ಡಿಸ್ಪ್ಲೇ ಈಗ ನಡೀತಾ ಇದೆ. ಇದನ್ನು ನೋಡೋದಕ್ಕೆ ಸಾಕಷ್ಟು ಮಂದಿಗೆ ಕುತೂಹಲ ಇದೆ. ಎಲ್ರಿಗೂ ಕೂಡ ಒಳಗಡೆ ಹೋಗೋದಕ್ಕಾಗಲ್ಲ. ಹೀಗಾಗಿ ಏರ್ ಬೇಸ್ ಏನಿದೆ, ಯಲಹಂಕ ಏರ್ ಬೇಸ್ನ ಸುತ್ತಮುತ್ತ ಪ್ರದೇಶದಲ್ಲಿ ಈಗ ಸಾರ್ವಜನಿಕರು ಎಲ್ಲರೂ ಕೂಡ ನಿಂತ್ಕೊಂಡು ಈ ಡಿಸ್ಪ್ಲೇನ ನೋಡ್ತಾ ಇದ್ದಾರೆ. ನಾವು ನೋಡ್ಬೋದು, ಪಕ್ಕದಲ್ಲೇ ಏರ್ ಬೇಸ್ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಈ ದಿಬ್ಬದ ಮೇಲೆ ಅನೇಕರು ಸಾರ್ವಜನಿಕರು ಈಗಾಗಲೇ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾದು ಕುಳಿತಾ ಇದ್ರು. ಈಗ ಡಿಸ್ಪ್ಲೇ ನಡೀತಾ ಇದೆ. 10 ಗಂಟೆಗೆ ಡಿಸ್ಪ್ಲೇ ಆರಂಭವಾಗಿದೆ. 10ರಿಂದ 11:15 ತನಕ ಈ ಡಿಸ್ಪ್ಲೇ ನಡೆಯುತ್ತೆ. ಈ ಡಿಸ್ಪ್ಲೇನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಈ ಒಂದು ಕಾಂಪೌಂಡ್ ಪಕ್ಕ, ಅಂದರೆ ಏರ್ ಬೇಸ್ನ ಕಾಂಪೌಂಡ್ ಇದೆ, ಈ ಪಕ್ಕದಲ್ಲಿ ಬಂದು ನಿಂತು ಈ ಡಿಸ್ಪ್ಲೇನ ವೀಕ್ಷಣೆ ಮಾಡ್ತಾ ಇದ್ರು. ಜೊತೆಗೆ ಅನೇಕರಿಗೆ ಕುತೂಹಲ ಇದೆ, ಯಾವ್ಯಾವ ರೀತಿಯಂಥ ಸ್ಟಂಟ್ಸ್ಗಳಿರುತ್ತೆ, ಹೇಗೆ ಡಿಸ್ಪ್ಲೇ ನಡೆಯುತ್ತೆ ಅಂತ. ಈ ಡಿಸ್ಪ್ಲೇ ನಡೆಯೋದನ್ನು ಕೂಡ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಖುಷಿಯನ್ನು ಪಡ್ತಾ ಇದ್ದಾರೆ. ಒಂದು ರೀತಿ ಒಂದು ವಿಶೇಷವಾದಂಥ ವಾತಾವರಣ. ಅನೇಕರಿಗೆ ಇದು ಖುಷಿಯನ್ನು ಕೊಟ್ಟರೆ ಮತ್ತೆ ಕೆಲವರಿಗೆ ಕುತೂಹಲ ಇದೆ, ಹೇಗಾಗುತ್ತೆ, ಯಾವ ರೀತಿ ಮಾಡ್ತಾರೆ ಸ್ಟಂಟ್ ಅಂತ ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ಉದ್ದದ ಕ್ಯೂ ಇದೇ ಥರ ಇದೆ. ಅಂದರೆ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಸಾರ್ವಜನಿಕರು ಈ ಭಾಗದಲ್ಲಿ ಬಂದಾಗ, ಇನ್ಫ್ಯಾಕ್ಟ್ ನಿನ್ನೆಯಿಂದಲೇ ಕೂಡ ಅನೇಕರು ಬಂದಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಈ ಭಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅಷ್ಟಾಗಿ ಅವಕಾಶ ಇರಲಿಲ್ಲ. ಆದರೆ ಈ ಏರ್ ಶೋ ಇವತ್ತಿದೆ, ಅಂದರೆ ಏರ್ ಶೋನ ಏರ್ ಡಿಸ್ಪ್ಲೇ ಇವತ್ತಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ನೋಡ್ಬೋದು, ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಕೂಡ ಇದೇ ರೀತಿ ಯಲಹಂಕ ಏರ್ ಬೇಸ್ನ ಕಾಂಪೌಂಡ್ನ ಸುತ್ತಮುತ್ತ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ, ಮೊಬೈಲ್ನಲ್ಲಿ ಸೆರೆ ಹಿಡಿತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲ ರೀತಿಯ ಎಲ್ಲ ವಯೋಮಾನದವರು ಕೂಡ ಬಂದು ಅವ್ರ ಜೊತೆ ಮಾತಾಡೋಣ, ಏನು ಹೇಳ್ತಾರೆ, ಹೇಗಿದೆ ಈ ಸ್ಟಂಟ್ಸ್ಗಳು. ಜೊತೆಗೆ ಅನೇಕರಿಗೆ ಇದು ಖುಷಿ ಕೊಡ್ತಾ ಇದೆ. ಸಾಕಷ್ಟು ಮಂದಿ ಒಳಗಡೆ ಹೋಗೋದಕ್ಕೆ ಪ್ರವೇಶ ಸಿಕ್ಕಿಲ್ಲ, ಪಾಸ್ಗಳು ಸಿಕ್ಕಿಲ್ಲ. ಹೀಗಾಗಿ ಏನು ಹೇಳ್ತಾರೆ ಅಂತ ನೋಡೋಣ, ಅವ್ರ ಹತ್ರನೂ ಕೂಡ ಮಾತಾಡೋಣ. ಸರ್, ನಿಮ್ಗೆ ಹೇಗಿದೆ, ಯಾವ ರೀತಿ ಇದಾಗ್ತಾ ಇದೆ, ನಿಮಗೆ ಖುಷಿ ಆಗ್ತಾ ಇದೆ ನೋಡೋದಕ್ಕೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ದೂರ ನಿಂತ್ಕೊಂಡು ನೋಡಿದ್ರು, ಬಿಸಿಲಿದ್ರು, ಗಾಳಿ ಇದ್ರು ನೋಡೋಕ್ಕೆ ಖುಷಿ ಆಗ್ತಾ ಇದೆ ಅಷ್ಟೇ. ಓಕೆ, ಅಂದರೆ ಎಲ್ಲರೂ ಕೂಡ ಹೊರಗಡೆ ಬಿಡಲ್ಲ, ಇಲ್ಲಿ ಬಂದು ಹೇಗೆ ಇದು ಮಾಡ್ಬೋದು ಅಂತ? ಹೇಗೆ ಅಂದರೆ ನಾವು ಸಾವಧಾನವಾಗಿದ್ದು ನಾವು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಟಿಕೆಟಿಗೆ ತೊಂದರೆ ಎಲ್ಲೆಂದ್ರೆ ಅಲ್ಲಿ ಸಿಗಲ್ಲ, ಆನ್ಲೈನ್ ಬುಕ್ ಮಾಡಬೇಕು, ಇಲ್ಲ ಕಾಫಿ ಡೇನೋ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಇಲ್ಲಿ ಬಂದಿರುವಂಥ ಸಾರ್ವಜನಿಕರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಒಂದು ಖುಷಿಯಾದಂಥ ವಾತಾವರಣ ಇದೆ ಏರ್ ಡಿಸ್ಪ್ಲೇ ನೋಡೋದಕ್ಕೆ. ಆದರೂ ಬೆಂಗಳೂರಲ್ಲಿ ನಡೀತಾ ಇರುವಂಥ ಏರ್ ಶೋ ನೋಡೋದಕ್ಕೆ 2 ವರ್ಷಕ್ಕೊಮ್ಮೆ ನಡೆಯುವಂಥ ಏರ್ ಶೋ, ಪದೇ ಇಂಥ ಅವಕಾಶಗಳು ಸಿಗಲ್ಲ. ಹೀಗಾಗಿ ಸಿಕ್ಕಿರೋ ಅವಕಾಶವನ್ನು ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದಲೇ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಕಾಂಪೌಂಡ್ ಪಕ್ಕ ಬಂದು ಕೂತ್ಕೊಂಡಿದ್ದಾರೆ. ಅನೇಕರಿಗೆ ಇದರಿಂದ ಸಾಕಷ್ಟು ಖುಷಿ ಆಗ್ತಾ ಇದೆ. ಅಂದರೆ ಎಲ್ಲರೂ ಕೂಡ ಒಳಗಡೆ ಹೋಗಿ ನೋಡೋದಕ್ಕಾಗಲ್ಲ, ಎಲ್ಲರೂ ಕೂಡ ಅವಕಾಶ ಸಿಕ್ಕಲ್ಲ. ಅದರ ಬದಲಾಗಿ ಇಲ್ಲೇ ಪಕ್ಕದಲ್ಲೇ ಕೂತು ಒಳಗಡೆ ಯಾವ ರೀತಿಯಂಥ ಫೀಲಿಂಗ್ ಸಿಗುತ್ತೆ, ಅಂದರೆ ಒಳಗಡೆ ಇನ್ನಷ್ಟು ಹತ್ತಿರದಿಂದ ನೋಡ್ಬೋದು. ಆ ಥರ ಡಿಸ್ಪ್ಲೇ ಫೀಲಿಂಗ್ ಮಾತ್ರ ಇದೇ ರೀತಿಯಾಗಿದೆ. ಹೀಗಾಗಿ ಡಿಸ್ಪ್ಲೇನ ಇಲ್ಲೇ ನೋಡಿ ಖುಷಿ ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಣಾ ಕ್ಷೇತ್ರ ಅಂದರೆ ಕೇವಲ ಯುದ್ಧ ನೌಕೆಗಳು ಅಥವಾ ಇನ್ನಿತರ ಶಸ್ತ್ರಾಸ್ತ್ರಗಳು ಮಾತ್ರ ಅಲ್ಲ, ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಕೂಡ ಸಾಕಷ್ಟು ಅಷ್ಟೇ ಉಪಯುಕ್ತತೆಯನ್ನು, ಪ್ರಾಮುಖ್ಯತೆಯನ್ನು, ಮಹತ್ವವನ್ನು ಪಡ್ಕೊಂಡಿದೆ. ಅದರಲ್ಲೂ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ನಮ್ಮ ದೇಶದ ಸೇನೆಗಳಿಗೆ, ಹಾಗೆ ವಾಯುಸೇನೆಗೆ, ಹಾಗೆ ನೌಕಾಪಡೆಗೂ ಕೂಡ ಸಾಕಷ್ಟು ಹೊಸ ಎಲೆಕ್ಟ್ರಾನಿಕ್ ಅತ್ಯಾಧುನಿಕ ಉಪಕರಣಗಳನ್ನು ನೀಡಿದೆ. ಈಗ BEL ಒಂದು ಮಳಿಗೆಯನ್ನು ಕೂಡ ಹಾಕಿದೆ. ಇಲ್ಲಿ ತನ್ನೆಲ್ಲ ಉಪಕರಣಗಳನ್ನು ಡಿಸ್ಪ್ಲೇ ಮಾಡ್ತಾ ಇದೆ. ಜೊತೆಗೆ BSF ಹಾಗೆ ಸೇರಿದಂತೆ ಬೇರೆ ಬೇರೆ ದೇಶದ, ಕೇವಲ ಏಷ್ಯಾ ಒಂದೇ ಅಲ್ಲ, ಬೇರೆ ದೇಶದ ಪೊಲೀಸ್ ಪಡೆಗಳಿಗೆ ಹಾಗೂ ಇನ್ನಿತರ ಸೇನಾ ಪಡೆಗಳು ಕೂಡ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ತನ್ನ ಉಪಕರಣಗಳನ್ನು ಈಗ ಮಾರಾಟ ಮಾಡಲು ಕೂಡ ಮುಂದಾಗ್ತಾ ಇದೆ. ನಾನೀಗ ಮಳಿಗೆಯಲ್ಲಿ ಇದ್ದೀನಿ, ಇಲ್ಲಿ ನೋಡ್ತಾ ಬರೋಣ. ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ಒಂದು ಎಲೆಕ್ಟ್ರಾನಿಕ್ ಉಪಕರಣ ಇದೆ. ಇದು ರೇಡಿಯೋ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ. ಅಂದರೆ ವಾರ್ಫೀಲ್ಡ್ನಲ್ಲಿ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಮಾನಿಟರಿಂಗ್ ಇರ್ಬೋದು, ಪ್ಯಾಟ್ರೋಲಿಂಗ್ ಇರ್ಬೋದು, ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕಮ್ಯುನಿಕೇಟ್ ಮಾಡೋದಕ್ಕೆ, ಸಂಪರ್ಕ ಸಾಧಿಸೋದಕ್ಕೆ ಕೆಲವೊಮ್ಮೆ ಸಾಧ್ಯವಾಗಲ್ಲ. ಆದರೆ ಈ ಒಂದು ವಿಶೇಷವಾದಂಥ ರೇಡಿಯೋ ಮೂಲಕ ನೇರವಾಗಿ ನಿರ್ದಿಷ್ಟ ಸ್ಥಳಕ್ಕೆ ಅಥವಾ ನಿರ್ದಿಷ್ಟ ಕಚೇರಿಗೆ ಫೋನ್ ಹಾಯಿಸಿ ಮಾಹಿತಿಯನ್ನು ನೋಡ್ಬೋದು. ಜೊತೆಗೆ ಈ ಒಂದು ರೇಡಿಯೋ ಫ್ರೀಕ್ವೆನ್ಸಿಗಳಿರುತ್ತೆ, ಅದನ್ನು ಯಾರೂ ಕೂಡ ಕದ್ದಾಲಿಸೋದಕ್ಕೆ ಆಗಲ್ಲ. ಇಂಥ ಒಂದು ವಿಶೇಷವಾದಂಥ ಉಪಕರಣ. ಇನ್ನು ಆ ಭಾಗದಲ್ಲಿ, ನನ್ನ ಬಲಭಾಗದಲ್ಲಿ ನೋಡೋದಾದರೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಮಾಡೆಲ್ಸ್ಗಳನ್ನು ಇಟ್ಟಿದ್ದಾರೆ. ಇದು ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್.
ಭಾರತ್ ಎಲೆಕ್ಟ್ರಾನಿಕ್ಸ್ ಈಗಾಗಲೇ ಭಾರತ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ ಮಾಡಿರುವಂಥ ಆಕಾಶ್ ಮಿಸೈಲ್ ಸಿಸ್ಟಮ್ನ ಬೇರೆ ಬೇರೆ ರೀತಿಯಾದಂಥ ಉಪಕರಣಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿನ ನೀಡಿದ್ದಾರೆ. ಇದು ಮಿಸೈಲ್ ಫೈರ್ ಆಗುವಂಥ ಒಂದು ಯೂನಿಟ್ನ ಒಂದು ಚಿಕ್ಕದಾದಂಥ ಮಾದರಿ, ಅಂದರೆ ಸಂಪೂರ್ಣವಾಗಿ ರೆಡಿಯಾಗಿರುತ್ತೆ. ಇದಕ್ಕೆ ಒಂದು ಸಿಗ್ನಲ್ ಸಿಕ್ಕಿದ್ರೆ ಸಾಕು, ಇದು ನೇರವಾಗಿ ಶತ್ರುವಿನ ಮೇಲೆ ದಾಳಿ ಮಾಡುತ್ತೆ ಅಂತ ಒಂದು ಉಪಕರಣವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿರುವಂಥದ್ದು ಕೇಂದ್ರ ಕಚೇರಿಯಲ್ಲಿ ರಡಾರ್ ಮೂಲಕ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ವ್ಯವಸ್ಥೆ. ಹೀಗೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳ ಮಾಡೆಲನ್ನು ಇಟ್ಟಿದ್ದಾರೆ. ಸ್ವಲ್ಪ ಮುಂಭಾಗಕ್ಕೆ ನಮಗೆ ತೆರಳಿದ್ರೆ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಹೊಸ ಹೊಸ ಮಾಡೆಲ್ಸ್ಗಳನ್ನ ಕೂಡ ಇದೆ. ಆ ಭಾಗದಲ್ಲಿ ಇನ್ನಷ್ಟು ವಿಶೇಷವಾದಂಥ ರಡಾರ್ ವ್ಯವಸ್ಥೆ ಇರ್ಬೋದು, ಜೊತೆಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಕೂಡ ಇಟ್ಟಿದ್ದಾರೆ. ಹಿಂಭಾಗದಲ್ಲಿ ಒಂದು ಯೋಧನ ಪ್ರತಿಮೆ ಇದೆ. ಇದರ ವಿಶೇಷತೆ ಅಂದರೆ ಇದು ಯೋಧನ ವಿಶೇಷತೆಗಿಂತ ಯೋಧನ ಕೈಯಲ್ಲಿರುವಂಥ ಒಂದು ರಡಾರ್ನ ಒಂದು ವಿಶೇಷತೆ. ನೆಲಬಾಂಬ್ಗಳನ್ನು ಪತ್ತೆ ಹಚ್ಚುವಂಥ ವಿಶೇಷವಾದ ರಡಾರನ್ನು BAL ಈಗಾಗಲೇ ಅಭಿವೃದ್ಧಿ ಮಾಡಿದೆ. ನಮ್ಮ ಭಾರತೀಯ ಸೇನೆ ಸೇರಿದಂತೆ ಬೇರೆ ಬೇರೆ ವಿಶೇಷ ಕಾರ್ಯಾಚರಣೆಗಳಿಗೆ ಇಂಥ ಒಂದು ರಡಾರನ್ನು ಉಪಯೋಗಿಸ್ತಾರೆ. ಹಾಗೆ ನಾವು ಸ್ವಲ್ಪ ಹಿಂಭಾಗಕ್ಕೆ ಹೋದರೆ ನಮಗೆ ವಿಶೇಷವಾದಂಥ ಒಂದು ಗನ್ ಕೂಡ ಸಿಗುತ್ತೆ. ಮಲ್ಟಿ ಯುಟಿಲಿಟಿ ಗನ್ ಅಂತ ಹೇಳ್ತಾರೆ, ಅಥವಾ ತುಂಬ ಹೆಚ್ಚಾಗಿರುವಂಥ ಶತ್ರುಪಾಳೆ ಇದ್ದಂಥ ಸಂದರ್ಭದಲ್ಲಿ, ಒಂದೇ ಭಾಗದಲ್ಲಿ ಹೆಚ್ಚಿನ ಶತ್ರುಗಳಿದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಮಾದರಿಯನ್ನು ಗನ್ನನ್ನು ಬಳಸ್ತಾರೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಕೇವಲ ಫೈರಿಂಗ್ ಒಂದೇ ಅಲ್ಲದೆ ಮಾನಿಟರಿಂಗ್ ಸೆಲ್ಲಲ್ಲೂ ಕೂಡ ಇದನ್ನು ಇಟ್ಟಿರ್ತಾರೆ. ಅಗತ್ಯತೆ ಬಿದ್ದಾಗ ಇದನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನೋಡ್ಬೋದು. ಈಗಾಗಲೇ ಹಿರಿಯ ಅಧಿಕಾರಿಗಳು BSF ಸೇರಿದಂತೆ ಮಿಲಿಟರಿಯ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಒಂದು ವಿಶೇಷವಾದಂಥ ಪ್ರಮುಖವಾಗಿ ಇದು ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಿಯೋಜನೆ ಮಾಡಿರ್ತಾರೆ. ಇದು ಸ್ವಲ್ಪ ಆ ಭಾಗಕ್ಕೆ ತೆರಳೋಣ. ಅಲ್ಲೂ ಕೂಡ ಬೇರೆ ಬೇರೆ ವೆಪನ್ ಲೊಕೇಶನ್ ರಡಾರ್ಗಳನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಮಾಡೆಲ್ಗಳನ್ನು ನೋಡ್ರೆ ಗೊತ್ತಾಗುತ್ತೆ ನಮಗೆ. ಸಾಮಾನ್ಯವಾಗಿ ರಡಾರ್ಗಳನ್ನು ಒಂದೇ ಕಡೆ ಫಿಕ್ಸ್ ಮಾಡೋದಕ್ಕೆ ಕೆಲವೊಮ್ಮೆ ಸಾಧ್ಯವಾಗಲ್ಲ. ಅದರಲ್ಲೂ ವಾರ್ಫೀಲ್ಡಲ್ಲಿ, ರಣರಂಗದಲ್ಲಿ ಒಂದೇ ಲೊಕೇಶನ್ನಲ್ಲಿ ರಡಾರ್ಗಳನ್ನು ಫಿಕ್ಸ್ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಲಾರಿಗಳ ಮೂಲಕ ಅಥವಾ ಇಂಥ ವಿಶೇಷವಾದಂಥ ಒಂದು ವೆಹಿಕಲ್ಗಳ ಮೂಲಕ ಈ ರಡಾರನ್ನು ಹೊತ್ತೊಯ್ಯುವಂಥ ವ್ಯವಸ್ಥೆ, ಜೊತೆಗೆ ನಮಗೆ ಎಲ್ಲಿ ಬೇಕೋ ಅಂಥ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ರಡಾರನ್ನು ಫಿಕ್ಸ್ ಮಾಡಿ ಬೇರೆ ರೀತಿಯಾದಂಥ ಸಿಗ್ನಲ್ಸ್ಗಳನ್ನು, ಹಾಗೆ ಶತ್ರುಪಾಳ್ಯದಲ್ಲಿ ಏನಾಗ್ತಾಯಿದೆ ಅಥವಾ ಬೇರೆ ಯಾವುದಾದ್ರು ದಾಳಿಯ ಮುನ್ಸೂಚನೆ ಸಿಗ್ತಾ ಇದೆಯಾ ಇಂಥ ಮುನ್ಸೂಚನೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲೊಂದು ವಿಶೇಷವಾದಂಥ ಡಾರ್ಕ್ ರೂಮ್ ಇದೆ. ಆ ಡಾರ್ಕ್ ರೂಮ್ಗೆ ಹೋಗ್ಬೋಣ. ಒಂದು ವಿಶೇಷವಾದಂಥ ಡಾರ್ಕ್ ರೂಮ್, ಯಾಕಂದರೆ ಗಡಿ ಪ್ರದೇಶದಲ್ಲಿ, ಅದು ಕೂಡ ಭಾರತ ಮತ್ತು ಪಾಕಿಸ್ತಾನದಂಥ ಗಡಿ ಪ್ರದೇಶದಲ್ಲಿ ಒಳನುಸುಳುವಿಕೆ ಸಾಕಷ್ಟು ಹೆಚ್ಚಿರುತ್ತೆ. ಅಂಥದ್ದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಉಪಕರಣವನ್ನು, ಅಂದರೆ ನೈಟ್ ವಿಷನ್ ಕ್ಯಾಮ್ರಾಗಳನ್ನು ಈಗಾಗಲೇ BAL ಸಿದ್ಧಪಡಿಸಿದೆ. ಇದು ಜಗತ್ತಿನ ಅತ್ಯುತ್ತಮ ನೈಟ್ ಕ್ಯಾಮ್ರಾಗಳಲ್ಲಿ ಒಂದು. ಯಾಕಂದರೆ ಇಲ್ಲಿ ನೋಡ್ಬೋದು, ನೈಟ್ ವಿಷನ್ ಕ್ಯಾಮ್ರಾಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅವರು. ಅಂದರೆ ನೇರವಾಗಿ ನಿರ್ದಿಷ್ಟವಾಗಿ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ನಾವು ನೋಡಿದಾಗ ನಾವು ಮೇಲ್ಭಾಗಕ್ಕೆ ನೋಡ್ಬೋದು, ಒಂದು ಸೈನಿಕರ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಒಂದು ಮಾಡೆಲ್ಸ್ಗಳನ್ನ ಮೇಲ್ಗಡೆ ತೂಗು ಹಾಕಲಾಗಿದೆ, ನೇತು ಹಾಕಲಾಗಿದೆ. ಅಂಥ ಒಂದು ಮಾಡೆಲ್ಸ್ಗಳನ್ನ ಏನಿರ್ತಾರೆ ಅಥವಾ ಒಂದು ಮಾದರಿಗಳನ್ನಿರುತ್ತೆ, ಅದನ್ನು ನೋಡೋ ಮೂಲಕ, ಪತ್ತೆ ಹಚ್ಚೋ ಮೂಲಕ ಈ ನೈಟ್ ವಿಷನ್ನ ನೋಡ್ಬೋದು. ನಾವು ನೋಡ್ಬೋದು ಈಗ ಒಂದು ಕಡೆ ಡಿಸ್ಪ್ಲೇ ಮಾನಿಟ್ರ್ ಕೂಡ ಇದೆ. ಆ ಮಾನಿಟ್ರಿಗೆ ಅಡ್ಡವಾಗಿ ನಾವು ನಿಂತ್ಕೊಂಡ್ರೆ ಅಲ್ಲಿ ಕೂಡ ಕಾಣ್ತಾ ಇದೆ ನಮಗೆ. ಅಂದರೆ ರಾತ್ರಿ ಹೊತ್ತಲ್ಲಿ ಯಾರಾದರೂ ಚಲನವಲನ ಮಾಡ್ತಾಯಿದ್ರೆ ಅವರನ್ನು ಹೇಗೆ, ಅವರ ಚಲನವಲನಗಳನ್ನು ಹೇಗೆ ಪತ್ತೆ ಹಚ್ಚಬೇಕು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಾಣ್ತಾ ನಮಗೆ ಸಿಗುತ್ತೆ. ಹೀಗಾಗಿ ಒಂದು ವಿಶೇಷವಾದ ರಾಡಾರ್ ವ್ಯವಸ್ಥೆ. ಕತ್ತಲೆಯಲ್ಲಿ ಎಷ್ಟೇ ದೂರ ಇದ್ದರೂ ಕೂಡ ಸುಮಾರು 5 ಕಿಲೋಮೀಟ್ರಿಂದ 8 ಕಿಲೋಮೀಟರ್ ಬೇರೆ ಬೇರೆ ರೇಂಜ್ನಲ್ಲಿ, 5ರಿಂದ 8 ಕಿಲೋಮೀಟರ್ ಬೇರೆ ಬೇರೆ ರೇಂಜ್ನಲ್ಲಿ ಈ ಒಂದು ವಿಶೇಷವಾದಂಥ ಉಪಕರಣವನ್ನು ಬಳಸಿ ಯಾರೇ ಎಲ್ಲೇ ಓಡಾಡ್ತಾ ಇದ್ರು ಕೂಡ, ಅಥವಾ ಅನುಮಾನಾಸ್ಪದವಾಗಿ ಓಡಾಟ ಮಾಡ್ತಾ ಇದ್ದರೆ ಅಂಥವ್ರನ್ನು ಕೂಡ ಪತ್ತೆ ಹಚ್ಚಬಹುದಾಗಿದೆ. ಇದು ವಿಶೇಷವಾದಂಥ ವ್ಯವಸ್ಥೆ, ವಿಶೇಷವಾದಂಥ ಉಪಕರಣವನ್ನು ಈಗಾಗಲೇ BAL ಅಭಿವೃದ್ಧಿಪಡಿಸಿದೆ. BALನ ಇಂಥ ಅನೇಕ ಸಾಧನೆಗಳು ಈಗಾಗಲೇ ಪರಿಚಯವಾಗ್ತಾ ಇದೆ. ಕೇವಲ ಭಾರತೀಯ ಸೇನೆ ಒಂದೇ ಅಲ್ಲ, ಇನ್ನಿತರ ಬೇರೆ ಬೇರೆ ವಿಭಾಗಗಳಿಗೂ ಕೂಡ, ರಕ್ಷಣಾ ವಿಭಾಗಗಳಿಗೂ ಕೂಡ ಈಗ ಇಂಥ ವಿಶೇಷ ಉಪಕರಣಗಳನ್ನು ಇನ್ಸ್ಟಾಲ್ ಮಾಡೋ ನಿಟ್ಟಿನಲ್ಲಿ BAL ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಭಾರತದ ರಕ್ಷಣಾ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂಥ ಸಂಸ್ಥೆ ಅಂದರೆ DRDO ಮತ್ತು ADA ಸಂಸ್ಥೆ. ಈಗ DRDO ತಾನು ಅಭಿವೃದ್ಧಿಪಡಿಸಿರುವಂತಹ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಈಗಾಗಲೇ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತೇಜಸ್ ಸೇರಿದಂತೆ ಬೇರೆ ಬೇರೆ ಲಘು ಯುದ್ಧ ವಿಮಾನಗಳು ಈಗಾಗಲೇ ಈ ಬಾರಿಯ ಏರ್ ಶೋನಲ್ಲಿ ಸಾಕಷ್ಟು ಮಿಂಚನ್ನು ಹರಿಸ್ತವೆ. ನನ್ನ ಹಿಂಭಾಗದಲ್ಲಿ ಅನೇಕ ಮಾಡೆಲ್ಗಳು, ಅಂದರೆ ಲಘು ಯುದ್ಧ ವಿಮಾನಗಳ ಮಾಡೆಲ್ಗಳು ಈಗಾಗಲೇ ಡಿಸ್ಪ್ಲೇ ಮಾಡಲಾಗಿದೆ. ವಿಶೇಷ ಅಂದರೆ ಲಘು ಯುದ್ಧ ವಿಮಾನಗಳನ್ನು ಕೇವಲ ವಾಯುಸೇನೆ ಒಂದಲ್ಲ, ವಾಯುಸೇನೆಯ ಜೊತೆಗೆ ನೌಕಾದಳ ಇರ್ಬೋದು, ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಬಳಸುವಂಥ ಹೊಸ ಹೊಸ ಮಾದರಿಯ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಈಗಾಗಲೇ ಡೆವಲಪ್ ಆಗಿವೆ. ಈ ಭಾಗದಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಹೇಗೆ ಬಳಸ್ಬೋದು ಅನ್ನೋದರ ಡಿಸ್ಪ್ಲೇನ ಕೂಡ ಮಾಡಲಾಗಿದೆ. ಈಗ ತೇಜಸ್ ಲಘು ಯುದ್ಧ ವಿಮಾನವನ್ನು ತೇಜಸ್ AFMK ಟ್ರೈನರ್ ಅಂತ ಒಂದು
ಮೊದಲನೇದಾಗಿ ಟ್ರೈನಿಂಗ್ ಕೊಡೋಕ್ಕೂ ಕೂಡ ಇಂಥ ಒಂದು ಯುದ್ಧ ವಿಮಾನವನ್ನು ಬಳಸ್ತಾರೆ. ಅದನ್ನು ಯಾವ ರೀತಿ ಆಪರೇಟ್ ಮಾಡ್ಬೋದು, ಹೇಗೆ ಎಂತೆಂಥ ವಾತಾವರಣಗಳಲ್ಲಿ, ಜೊತೆಗೆ ಯಾವ್ಯಾವ ಲೊಕೇಶನ್ಸ್ಗಳು ಇದನ್ನು ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದಂಥ ಪ್ರಾತ್ಯಕ್ಷಿಕೆಯನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಹಾಗೆ ಇಲ್ಲಿ ಸುಮಾರು 5 ಮಾಡೆಲ್ಗಳನ್ನು, ಅಂದರೆ ತೇಜಸ್ನ 5 ಮಾಡೆಲ್ಗಳನ್ನು ಈಗಾಗಲೇ ಎಕ್ಸಿಬಿಟ್ ಮಾಡಲಾಗ್ತಾ ಇದೆ. ಅದರ ಕಾರ್ಯನಿರ್ವಹಣೆ ಹೇಗಿರುತ್ತೆ, ಯಾವ್ಯಾವ ಥರ ಎಂತೆಂಥ ಪ್ರದೇಶಗಳಲ್ಲಿರುತ್ತೆ, ಜೊತೆಗೆ ರಾತ್ರಿ ವೇಳೆ ಹೇಗೆ ಕಾಣುತ್ತೆ, ರಾತ್ರಿ ಆಪ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ವೇಗದಲ್ಲಿ, ಜೊತೆಗೆ ಯಾವ ಮಾಡೆಲ್ನಲ್ಲಿ ಯಾವ ರೀತಿಯಲ್ಲಿ ಇದನ್ನು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ಮಾಡೆಲನ್ನು ತೋರಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸ್ವಲ್ಪ ಮೇಲ್ಭಾಗಕ್ಕೆ ನೋಡ್ರೆ ಅಲ್ಲಿ ತೇಜಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಈಗಾಗಲೇ DRDO ಡಿಸ್ಪ್ಲೇ ಮಾಡ್ತಾ ಇದೆ. ಹೇಗೆ ಅದನ್ನು ಅಭಿವೃದ್ಧಿ ಪಡಿಸಲಾಗಿದೆ, ಎಂತೆಂಥ ಟೆಕ್ನಾಲಜಿನ ಅದರಲ್ಲಿ ಬಳಸಲಾಗಿದೆ, ಇದರಲ್ಲಿರುವ ವಿಶೇಷತೆಗಳ ಬಗ್ಗೆ ಈಗಾಗಲೇ ಭಾರತ್ ಎಲೆಕ್ಟ್ರಾನಿಕ್ಸ್, DRDO, ADA ಸಂಸ್ಥೆ, HAL ಸಂಸ್ಥೆ, ಹಾಗೆ ಭಾರತೀಯ ಸೇನೆ ಹಾಗೂ ಭಾರತೀಯ ರಕ್ಷಣಾ ವಿಭಾಗ ಕೂಡ ಈಗಾಗಲೇ ಎಲ್ಲ ವಿವರಗಳನ್ನು ಕೊಡ್ತಾ ಇದೆ. ಈಗ ಡಿಸ್ಪ್ಲೇನ ಕೂಡ ನೋಡ್ಬೋದು, ಈಗ ಯಾವ ರೀತಿ ಡಿಸ್ಪ್ಲೇ ಮಾಡಲಾಗ್ತಾ ಇದೆ, ಅದರ ಸ್ಪೆಷಾಲಿಟಿಯನ್ನು, ಅಂದರೆ ತೇಜಸ್ನ ಸ್ಪೆಷಾಲಿಟಿನ ಈಗಾಗಲೇ ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ಈ ಹಿಂದೆ 2011, 12, 13 ಹೀಗೆ ಸಾಲಾಗಿ ತೇಜಸ್ ಯುದ್ಧ ವಿಮಾನವನ್ನು ಆಪ್ರೇಟ್ ಮಾಡಲಾಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಡಿಸ್ಪ್ಲೇಯನ್ನು ಕೂಡ ಮಾಡಲಾಗ್ತದೆ. ಹೇಗೆ ಆಪ್ರೇಟ್ ಆಗುತ್ತೆ, ಅದನ್ನು ಆಪ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ತಂತ್ರಜ್ಞಾನ, ಹೀಗೆ ಪ್ರತಿಯೊಂದರ ಡಿಸ್ಪ್ಲೇನ ಕೂಡ ಮಾಡಲಾಗುತ್ತೆ. ಈ ಮೂಲಕ ನಮ್ಮ ತಂತ್ರಜ್ಞಾನದ ಬಗ್ಗೆ ಜಗತ್ತಿಗೆ ಪರಿಚಯ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಯಾವ್ಯಾವ ರೀತಿಯಾದಂಥ ವಿಶೇಷವಾದಂಥ ಉಪಕರಣಗಳಿದೆ, ಜೊತೆಗೆ ಲಘು ಯುದ್ಧ ವಿಮಾನವನ್ನು ಹೇಗೆ ಡಿಸ್ಪ್ಲೇ ಮಾಡಲಾಗಿದೆ, ಇದನ್ನು ದೇಶಿ ನಿರ್ಮಿತ, ಅಂದರೆ ಸಂಪೂರ್ಣವಾಗಿ ದೇಶಿ ನಿರ್ಮಿತ ಮೊಟ್ಟ ಮೊದಲ ಲಘು ಯುದ್ಧ ವಿಮಾನ ಆಗಿದೆ. ಹೀಗಾಗಿ ಇದನ್ನು ರಿಯಲ್ ಟೈಮಲ್ಲಿ ಪ್ರದರ್ಶನ ಮಾಡುವಂಥದ್ದು, ಜೊತೆಗೆ ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಇಲ್ಲಿ ಪ್ರದರ್ಶನಕ್ಕೆ ಬಂದವರಿಗೆ ತಿಳಿಸೋ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂಥ ವಿಡಿಯೋ ತುಣುಕುಗಳನ್ನು ಈಗಾಗಲೇ ಡಿಸ್ಪ್ಲೇ ಮಾಡಲಾಗ್ತದೆ. ನೋಡ್ಬೋದು ಅದರ ವೇಗ ಇರ್ಬೋದು, ಅದರ ಸಾಮರ್ಥ್ಯ ಇರ್ಬೋದು, ಜೊತೆಗೆ ರಕ್ಷಣಾತ್ಮಕವಾಗಿ ಈ ಒಂದು ವಿಮಾನ ಎಷ್ಟು ಭಾರತಕ್ಕೆ ಪ್ರಾಮುಖ್ಯವಾಗಿದೆ ಅನ್ನೋದರ ಸಂಪೂರ್ಣವಾದಂಥ ವಿವರಣೆಯನ್ನು ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನೀಡಲಾಗ್ತಾ ಇದೆ. ಇನ್ನು ಇದನ್ನು ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನ ಮೇಳಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನೋಡ್ಬೋದು ಅನೇಕರು ಈಗಾಗಲೇ ಫೋಟೋವನ್ನು ತಗೋತಾ ಇದ್ದಾರೆ. ಜೊತೆಗೆ ಅನೇಕರಿಗೆ ಮಾಹಿತಿ ಇಲ್ಲ, ಹೇಗೆ ಇದು ಆಪ್ರೇಟ್ ಆಗುತ್ತೆ, ಏನು ಸ್ಪೆಷಾಲಿಟಿ, ಇದ್ರ ಬಗ್ಗೆ ಕೆಲವರಿಗೆ ಕುತೂಹಲ ಇದೆ, ಮತ್ತು ಕೆಲವರಿಗೆ ಮಾಹಿತಿ ಇರಲ್ಲ. ಹೀಗಾಗಿ ಇದೆಲ್ಲವನ್ನೂ ಕೂಡ ನೋಡೋದಕ್ಕೆ, ಜೊತೆಗೆ ಇಲ್ಲಿರುವಂಥ ತಜ್ಞರು ಹಾಗೆ ರಕ್ಷಣಾ ವಿಭಾಗದ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ, ಅವ್ರ ಜೊತೆ ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಂದಿ ಬೆಳಗ್ಗೆಯಿಂದಲೇ ಕೂಡ ಬರ್ತಾರೆ. ಜೊತೆಗೆ ನಮ್ಮ ಏರ್ ಕಮಾಂಡರ್ಸ್ ಇರ್ಬೋದು, ಏರ್ ವಿಂಗ್ನ ಮಾರ್ಷಲ್ ಇರ್ಬೋದು, ಅವರೆಲ್ಲರೂ ಕೂಡ ಈ ಮಳಿಗೆಗೆ ಭೇಟಿ ಕೊಟ್ಟು ಒಂದು ವಿಶೇಷವಾದಂಥ ಅನುಭವವನ್ನು ಪಡೆದುಕೋತಾರೆ. ಜೊತೆಗೆ ಈಗಾಗಲೇ ಮಾಹಿತಿ ಇರೋರು ಹೆಚ್ಚಿನ ಮಾಹಿತಿನ ಈ ಭಾಗದಲ್ಲಿ ಕಲೆ ಹಾಕ್ತಾರೆ. ಒಟ್ಟಲ್ಲಿ DRDOನ ಮಳಿಗೆ ಏನಿದೆ ನಿಜಕ್ಕೂ ಒಂದು ವಿಶೇಷವಾದಂಥ ಮಳಿಗೆ. ಅದರಲ್ಲೂ ಭಾರತದ ಲಘು ಯುದ್ಧ ವಿಮಾನದ ವಿಭಾಗದಲ್ಲಿ ಎಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂತ ತೋರಿಸೋದಕ್ಕೆ ನಿಜವಾದ ವಿಶೇಷ ತುಣುಕುಗಳು, ಜೊತೆಗೆ ವಿಶೇಷ ಮಾಡೆಲ್ಗಳಿಂದ ಈ ಒಂದು ಮಳಿಗೆ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಬೆಂಗಳೂರಿನಲ್ಲಿ ನಡೀತಿರುವಂತಹ ಏರೋ ಇಂಡಿಯಾದಲ್ಲಿ ಈಗ ಸಾಕಷ್ಟು ರೀತಿಯಂತಹ ಏರ್ಕ್ರಾಫ್ಟ್ಗಳ ಪ್ರದರ್ಶನ ನಡೆಯಿತು. ಮೇಲಾಗಿ ಬೇಕಿರೋದಂದರೆ ಪೈಲಟ್ಗಳಿಗೆ ಬಳಸುವಂತಹ ಹೆಲ್ಮೆಟ್ಗಳು. ನೀವೀಗ ಇಲ್ಲಿ ಒಂದು ಮಾದರಿಯನ್ನು ತೋರಿಸ್ತೀನಿ. ಪೈಲಟನ್ನು ಒಂದು ಏರ್ಕ್ರಾಫ್ಟ್ನಲ್ಲಿ ಕೂರುವಂತಹ ಪೈಲಟ್ ಏನು ಈಗ ಬಳಸುವಂತಹ ಹೆಲ್ಮೆಟ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈ ಪ್ರತಿಯೊಂದು ಇದರೊಳಗೂ ಸಹ ಮುಂದೆಗಡೆ ಮೌಂಟೆಡ್ ಡಿಸ್ಪ್ಲೇ ಇರ್ತವೆ. ಆ ಮೌಂಟೆಡ್ ಡಿಸ್ಪ್ಲೇದಲ್ಲೂ ಸಹ ತಾರತಮ್ಯಗಳು ಇರ್ತವೆ. ಮುಂದೆ ನೋಡುವಂಥದ್ದು ಮತ್ತು ವಿಷನರಿ ಎರಡೂ ಸಹ ಇಂಪಾರ್ಟೆನ್ಸ್ ಆಗಿರ್ತವೆ. ಈಗ ಈ ಒಂದು ಮೌಂಟೆಡ್ ಡಿಸ್ಪ್ಲೇ ಏನಿದೆ ಇದನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಸೊ ಹೆಲ್ಮೆಟ್ ಇದೆ, ಈಗ ಇದು ನೂತನವಾಗಿ ಮಾಡಿರುವಂತಹ ಹೆಲ್ಮೆಟ್. ಇದು UK ಇಂದ ತಯಾರು ಮಾಡಿರುವಂತಹ ಈ ಹೆಲ್ಮೆಟ್ ಸುಮಾರು 2 kg ತೂಕ ಇರುವಂಥದ್ದು. ಸೊ ಈ ಒಂದು ಹೆಲ್ಮೆಟ್ನಲ್ಲಿ ವಿಶೇಷತೆ ಏನಂದರೆ ಒಂದು ಮುಂದೆಗಡೆ ಸಹ ಸೆನ್ಸರ್ ಮತ್ತು ಕ್ಯಾಮ್ರಾ ಇರ್ತವೆ. ಅದರ ಜೊತೆಯಲ್ಲಿ ನಾವು ಒಳಗಡೆ ಮೌಂಟೆಡ್ ಆಗಿರ್ತವೆ. ಪ್ರತಿಯೊಂದನ್ನು ಸಹ ನಾವು ನೋಡ್ಬೋದು. ಇದನ್ನ ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ಸೊ ಕ್ಯಾನ್ ಯು ಪುಟ್ ಇಟ್ ಮೈ ಯಾ ಸುಮಾರು 2 kg ತೂಕ ಇರುವಂತಹ ಈ ಒಂದು ಹೆಲ್ಮೆಟ್ ಇದು. ಸೊ ಒಂದ್ಸತಿ ಪೈಲಟಾಗಿ ಯಾರು ಇರ್ತಾರೆ ಅವರು ಇನ್ನು ಒಂದು ಸತಿ ಕೂತ್ಕೊಂಡ್ರೆ ಸಾಕು. ಸೊ ಲಾಕ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ ಯು ಲಾಕ್ ಇಟ್ ಮೀನು? ಸೊ ಲಾಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಗೊತ್ತಾಗುತ್ತೆ ನನ್ನ ಒಂದು ಸ್ಕ್ರೀನ್ ಏನಿದೆ, ಈ ಒಂದು ಮೌಂಟೆಡ್ ಗ್ಲಾಸ್ ಇದೆ. ಈ ಮೌಂಟೆಡ್ ಗ್ಲಾಸ್ನಲ್ಲಿ ಪ್ರತಿಯೊಂದು ಟಾರ್ಗೆಟ್ ಸಮೇತ ಎಲ್ಲನೂ ಸಹ ಗೊತ್ತಾಗುತ್ತೆ. ಇದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ. ನಾನು ಈ ಒಂದು ಸ್ಕ್ರೀನ್ ಇದೆ, ಈ ನಾನು ನೋಡೋಂಥದ್ದನ್ನೆಲ್ಲ ಸಹ ಈ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ನಿಮಗೆ. ಸೊ ಏನು ಎದುರಾಳಿ ಇರ್ತಾರೆ, ಈ ಎದುರಾಳಿ ತಂಡದಿಂದ ಬರೋಂಥವ್ರು ಯಾರೇ ಇದ್ರೂ ಸಹ ಒಂದು ಮಿಸೈಲ್ ಆಗ್ಬೋದು ಅಥವಾ ಎದುರಾಳಿಗಳು ಯಾರೇ ಅಟ್ಯಾಕ್ ಮಾಡೋಕ್ಕೆ ಬಂದ್ರೂ ಸಹ ನನ್ನ ಒಂದು ಟಾರ್ಗೆಟ್ ಏನಿರುತ್ತೆ ಈ ಟಾರ್ಗೆಟ್ ರೀಚ್ ಆಗುತ್ತೆ. ನನ್ನ ಒಂದು ವಿಷನ್ ಏನಿದೆ ಇದೆಲ್ಲನೂ ಸಹ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಿರಬಹುದು ನನ್ನ ಮೂವ್ಮೆಂಟ್ ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಸೊ ಇದೇ ಡಿಸ್ಪ್ಲೇನ ನಾನು ಕಣ್ಣಿನ ಮುಂಭಾಗದಲ್ಲಿರುವಂತಹ ಈ ಒಂದು ಮಾಸ್ಕ್ನಲ್ಲಿ ಸಹ
ನೋಡ್ಬೋದಾಗುತ್ತೆ. ಇದು ಈ ಒಂದು ವಿಶೇಷತೆ ಆಗಿರುವಂಥದ್ದು. ಈಗಿರುವಂತಹ ಒಂದು ಏರ್ಕ್ರಾಫ್ಟ್ನಲ್ಲಿ ಬಳಸುವಂತಹ ಪ್ರತಿಯೊಂದು ಹೆಲ್ಮೆಟ್ನಲ್ಲೂ ಸಹ ವಿಶೇಷವಾಗಿರ್ತವೆ. ಅದರಲ್ಲಿ ಈ ಒಂದು ವಿಶೇಷತೆ ಏನಂದರೆ ಇದು ಒಂದು ಮುಂದೆ ಮಾಸ್ಕ್ನಲ್ಲಿ ನೋಡುವಂತಹ ಒಂದು ಟಾರ್ಗೆಟ್ಸನ್ನು ಸೆಟ್ ಮಾಡುವಂಥದ್ದು, ಟಾರ್ಗೆಟ್ನ ರೀಚ್ ಮಾಡುವಂಥದ್ದನ್ನು ಒಂದು ನೋಡಿದ್ರೆ, ಮತ್ತೊಂದು ಭಾಗದಲ್ಲಿ ಏನು ಮುಂದೆ ಬಲಭಾಗದಲ್ಲಿ ಏನಿದೆ ಈ ಒಂದು ಬಲಭಾಗದ ಒಂದು ಸ್ಪೀಕರ್ ಏನಿರುತ್ತೆ, ಮುಂದೆಯಿಂದ ಬರುವಂತಹ ಆಕ್ರಮಣಕಾರಿಯಾಗಿ ಯಾರಾದರೂ ಬರ್ತಿದ್ರೆ ಎದುರಾಳಿಗಳಿದ್ರೆ ಅವರ ಒಂದು ಬರುವಂತಹ ವೆಹಿಕಲ್ಗಳನ್ನ ಅಂದರೆ ಏರ್ಕ್ರಾಫ್ಟ್ನ ಸೌಂಡ್ ಗೊತ್ತಾಗುತ್ತೆ. ಎಡಭಾಗದಲ್ಲಿರುವಂತಹ ಒಂದು ವಿಶೇಷತೆ ಏನಂದರೆ ಸ್ಪೀಕರ್ ನಮ್ಮ ಹಿಂಬದಿಯಲ್ಲಿ ಅಂದರೆ ಏರ್ಕ್ರಾಫ್ಟ್ನ ಹಿಂಬದಿಯಲ್ಲಿ ಯಾವುದಾದ್ರೂ ಎದುರಾಳಿಗಳು ಬಂದು ದಾಳಿಯನ್ನು ಮಾಡ್ತಿದ್ರೆ ಅಥವಾ ಮಿಸೈಲ್ ಏನಾದರೂ ಬಂದಾಗ ಆ ಒಂದು ಸೌಂಡ್ ಸಹ ಈ ಒಂದು ಎಡಭಾಗದಲ್ಲಿರುವಂತಹ ಸ್ಪೀಕರ್ನಲ್ಲಿ ಗೊತ್ತಾಗುತ್ತೆ. ಸೊ ಇದರಿಂದಾಗಿ ನಮಗೆ ಎರಡೂ ಸಹ ಟಾರ್ಗೆಟ್ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಈಗಿರುವಂತಹ ಈಗ ಭಾರತೀಯ ಸೇನೆಯಲ್ಲಿ ಬಳಸಿರುವಂತಹ ಈಗಿರುವಂತಹ ಮೌಂಟೆಡ್ ಏನು ಹೆಲ್ಮೆಟ್ ಇದೆ ಅದರಲ್ಲಿ ಕೇವಲ ಮುಂದೆ ಮಾತ್ರ ನೋಡ್ಬೋದಾಗುತ್ತೆ. ಹಿಂದೆ ತಿರುಗಿದಾಗ ಮುಂದೆ ಇರುವಂತಹ ಟಾರ್ಗೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದರೆ ಈ ಒಂದು ಮೌಂಟೆಡ್ ಹೆಲ್ಮೆಟ್ನಲ್ಲಿ ಮುಂದೆ ಏನಿರ್ತವೆ ಮುಂದೆ ಇರುವಂಥದ್ದನ್ನು ಸಹ ನೋಡ್ಬೋದು. ನಾವು ಹಿಂದೆ ಟರ್ನ್ ಆದಾಗಲೂ ಸಹ ಅದೇ ಟಾರ್ಗೆಟ್ ಸಹ ಕಾಣುತ್ತೆ. ಸೊ ಇದು ಈ ಒಂದು ಹೆಲ್ಮೆಟ್ನ ವಿಶೇಷತೆ ಆಗಿರುತ್ತದೆ. ಇದನ್ನು ಈಗ ಭಾರತೀಯ ಸೇನೆಗೆ ಸೇರ್ಪಡೆ ಮಾಡಿಸ್ಕೋಬೇಕು, ಇದನ್ನು ಭಾರತೀಯ ಸೇನೆ ಒಂದು ತಗೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ರೀತಿಯಂಥ ಚರ್ಚೆಗಳು ಸಹ ನಡೀತಿರೋಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಹೆಲ್ಮೆಟ್ ಏನಿದೆ ಇದು ನಮ್ಮ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಆಗಲಿದೆ. ಲಘು ಯುದ್ಧ ವಿಮಾನಗಳ ಮಾಡೆಲ್ಗಳನ್ನು, ಮಾದರಿಗಳನ್ನು ಅಥವಾ ಅಂಥದ್ದೇ ಒಂದು ವಿಶೇಷ ವಿಮಾನಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದನ್ನು ನೀವು ನೋಡಿರ್ತೀರ. ಆದರೆ ನಿಜವಾಗ್ಲೂ ಲಘು ಯುದ್ಧ ವಿಮಾನವನ್ನು ಹಾರಿಸಿದ್ರೆ ಹೇಗಿರುತ್ತೆ, ಅದರ ಫೀಲಿಂಗ್ ಹೇಗಿರುತ್ತೆ, ಜೊತೆಗೆ ಅದಕ್ಕೆ ಯಾವ್ಯಾವ ರೀತಿಯಾದಂಥ ಟ್ರೈನಿಂಗ್ಗಳು ಬೇಕಾಗುತ್ತೆ ಅಂತ ಅನೇಕರಿಗೆ ಕುತೂಹಲ ಇರ್ಬೋದು. ಈಗ ಈ ಒಂದು ಪ್ರದರ್ಶನ ಮೇಳದಲ್ಲಿ ಏರೋ ಇಂಡಿಯಾ ಶೋದಲ್ಲಿ ಇದೇ ಮಾದರಿಯ ಒಂದು ವಿಶೇಷವಾದಂಥ ತಂತ್ರಜ್ಞಾನವನ್ನು ಅಂದರೆ ತೇಜಸ್ ಸೇರಿದಂತೆ ಬೇರೆ ಬೇರೆ LCA ಅಂದರೆ ಲಘು ಯುದ್ಧ ವಿಮಾನಗಳನ್ನು ಹಾರಿಸೋದು ಹೇಗೆ, ಜೊತೆಗೆ ಅದಕ್ಕೆ ಹೇಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ, ಜೊತೆಗೆ ಟ್ರೈನಿಂಗ್ ಕೊಡುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಂಥ ಟೆಕ್ನಾಲಜಿಗಳನ್ನು ಜೊತೆಗೆ ಹೊಸ ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಸಿಮ್ಯುಲೇಟರನ್ನು ಈ ಒಂದು ಮಳಿಗೆಯಲ್ಲಿ ಅಳವಡಿಸಿದಾರನ್ನ ಹಿಂಭಾಗದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮುಂಭಾಗದಲ್ಲಿ ನೋಡ್ರೆ ಇದು ಈಗಾಗಲೇ ಏನು ಕಾಣ್ತಾ ಇದೆ ನಿಮಗೆ ಪ್ರಮುಖವಾಗಿ ಏರ್ಫೋರ್ಸ್ನ ಒಂದು ಟ್ರ್ಯಾಕ್ ಇದ್ದಾಗಿದೆ. ರನ್ವೇ ಹೇಗಿರುತ್ತೆ, ರನ್ವೇ ಮಾದರಿಯಲ್ಲಿ ದೊಡ್ಡದಾದಂಥ ಸ್ಕ್ರೀನ್ ಇರುತ್ತೆ. ನಿಮಗೆ ಮುಂಭಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ರನ್ವೇಲ್ಲೇ ನೀವಿದ್ದಂಗೆ ಅಂದರೆ ಕಾಕ್ಪಿಟ್ನಲ್ಲಿ ನೀವು ಕೂತ್ಕೊಂಡು ರನ್ವೇನ ನೋಡ್ರೆ ಹೇಗಿರುತ್ತೆ ಅಂತ ಒಂದು ಫೀಲನ್ನು ನಿಮಗೆ ಮುಂಭಾಗದಲ್ಲಿ ಅಂದರೆ ಈ ಸ್ಕ್ರೀನ್ನ ಮುಂಭಾಗದಲ್ಲೇ ನಿಮಗೆ ಇಲ್ಲಿ ನೋಡ್ಬೋದು. ಕಾಕ್ಪಿಟ್ ಹೇಗಿರುತ್ತೋ ಅದೇ ಮಾದರಿಯ ಸಿಮ್ಯುಲೇಟರ್ಗಳನ್ನು ಅಳವಡಿಸಲಾಗುತ್ತೆ. ಅಂದರೆ ಯಾವುದೇ ಪೈಲಟ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪೈಲಟ್ಗೆ ಹೇಳ್ಕೊಡುವಂಥ ಹೊಸ ವಿಧಾನ ಇರ್ಬೋದು, ಈ ಒಂದು ಸಿಮ್ಯುಲೇಟರ್ ಮೂಲಕವೇ ಅವರಿಗೆ ಹೇಳ್ಕೊಡ್ಲಾಗುತ್ತೆ. ಪ್ರಮುಖವಾಗಿ ಹೇಳಬೇಕು ಅಂದರೆ ಇಲ್ಲಿ ಹೇಗೆ ನಿಮಗೆ ಕಾಕ್ಪಿಟಲ್ಲಿ ಹೇಗೆ ನೀವು ನಿಜವಾಗ್ಲೂ ಆಪ್ರೇಟ್ ಮಾಡ್ತೀರೋ ಅದೇ ರೀತಿ ಆಪ್ರೇಟ್ ಆಗುತ್ತೆ. ಅಂದರೆ ನೀವು ಅಲ್ಲಿರುವಂಥ ಪವರ್ ಬಟನ್ಗಳನ್ನು ಅಪ್ಲೈ ಮಾಡಿದಾಗ, ಜೊತೆಗೆ ಅಲ್ಲಿನ ಫ್ಲೈಯಿಂಗ್ ಮೋಡ್ಗಳನ್ನ, ಆ್ಯಟಿಟ್ಯೂಡ್ ಮತ್ತು ಆಲ್ಟಿಟ್ಯೂಡ್ಗಳನ್ನ ಚೆಕ್ ಮಾಡೋ ರೀತಿ ಎಲ್ಲವನ್ನೂ ಕೂಡ ಇದು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಹೇಗೆ ಅಂದರೆ ನಿಜವಾಗ್ಲೂ ನೀವೇ ಒಂದು ವೇಳೆ ಯುದ್ಧ ವಿಮಾನಗಳನ್ನು ಆಪ್ರೇಟ್ ಮಾಡಿದ್ರೆ ಹೇಗಿರುತ್ತೆ ಅಂಥದ್ದೇ ಒಂದು ಫೀಲಿಂಗನ್ನು ನಿಮಗೆ ಸಿಗುತ್ತೆ. ಇದನ್ನು ಇಲ್ಲಿ ಸದ್ಯಕ್ಕೆ ಸಾರ್ವಜನಿಕರು ಕೂಡ ಇಂಥ ಒಂದು ಅನುಭವ ನೀಡೋ ನಿಟ್ಟಿನಲ್ಲಿ ಇಂಥ ವಿಶೇಷವಾದಂಥ ಸಿಮ್ಯುಲೇಟರ್ನ ಈಗಾಗಲೇ ನೀಡಿದ್ದಾರೆ. ಸಾಮಾನ್ಯವಾಗಿ ಹೇಳೋದಾದರೆ ಇಂತಹ ಒಂದು ಸಿಮ್ಯುಲೇಟರ್ಗಳ ಮೂಲಕವೇ ಹೊಸದಾಗಿ ಯಾರು ಪೈಲಟ್ಗಳಾಗಿರ್ತಾರೆ, ಅದರಲ್ಲೂ ಯುದ್ಧ ವಿಮಾನಗಳ ಲಘು ಯುದ್ಧ ವಿಮಾನಗಳ ಪೈಲಟ್ಗಳು ಯಾರಿರ್ತಾರೆ ಅಂಥವರಿಗೆ ಒಂದು ಹೊಸ ಅನುಭವವನ್ನು ನೀಡೋದಕ್ಕೆ ಇಂಥ ಒಂದು ವಿಶೇಷವಾದಂಥ ಉಪಕರಣಗಳನ್ನು ಈಗಾಗಲೇ ನೀಡಲಾಗುತ್ತೆ. ನೋಡ್ಬೋದು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಕಾಕ್ಪಿಟ್ನಲ್ಲಿ ಹೇಗೆ ಉಪಕರಣಗಳಿರುತ್ತೆ, ಜೊತೆಗೆ ಅಲ್ಲಿರುವಂಥ ಕೀಸ್ ಇರ್ಬೋದು, ಹಾಗೆ ಡಿಜಿಟಲ್ ಅಪ್ಲಿಕೇಶನ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ಮಾಡಲಾಗುತ್ತೆ. ಸದ್ಯಕ್ಕೆ ಕೇವಲ ಪವರ್ ಬಟನ್ಸ್ ಮಾತ್ರ ನೀಡಲಾಗುತ್ತೆ. ಹೀಗಾಗಿ ಇವರಿಗೆ ಯಾರು ಇರ್ತಾರೆ ಇಲ್ಲಿ ಆಪ್ರೇಟ್ ಯಾರು ಮಾಡ್ತಾರೆ ಅಂಥವ್ರಿಗೆ ಕೂಡ ಒಂದು ಹೊಸದಾದಂಥ ಅನುಭವ ಸಿಗ್ತಾ ಹೋಗುತ್ತೆ. ರಿಯಲ್ ಟೈಮಲ್ಲಿ ಒಂದು ಫ್ಲೈಟನ್ನು ಆಪ್ರೇಟ್ ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿಯಂಥ ಅನುಭವ ಕೂಡ ಅವ್ರಿಗೆ ಸಿಗ್ತಾ ಆಗುತ್ತೆ. ನೋಡ್ಬೋದು ನಮಗೆ ಏರಿಯಲ್ ವ್ಯೂಸ್ ಕಾಣ್ತಾ ಸಿಗುತ್ತೆ. ಜೊತೆಗೆ ನೀವು ಎಷ್ಟು ಎತ್ತರದಲ್ಲಿದ್ದೀರಾ, ಯಾವ ವೇಗದಲ್ಲಿದ್ದೀರಾ, ಮತ್ತು ನಿರ್ದಿಷ್ಟವಾಗಿ ನಿಮ್ಮ ಚೌಕಟ್ಟದ ಸ್ಕ್ವೇರ್ ಏನು ಕಾಣ್ತಾ ಇದೆ ಅದನ್ನು ಕೂಡ ನೋಡ್ರೆ ಗೊತ್ತಾಗುತ್ತೆ. ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಇದ್ರ ಸಂಪೂರ್ಣವಾದಂಥ ವಿವರಣೆ ಸಿಗ್ತಾ ಹೋಗುತ್ತೆ. ಇದು ಸದ್ಯಕ್ಕೆ ಇಲ್ಲಿ ಬಂದಿರುವಂಥ ಸಾರ್ವಜನಿಕರಿಗೆ ಅನುಕೂಲವಾಗಲಿ, ಜೊತೆಗೆ ಅವರಿಗೆ ಒಂದು ವಿಶೇಷವಾದಂಥ ಅನುಭವ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಇಂಥ ಸಿಮ್ಯುಲೇಟರ್ಗಳನ್ನು ಇಡಲಾಗಿದೆ. ಸದ್ಯಕ್ಕೆ ಕೇವಲ ಆಪ್ರೇಟ್ ಮಾಡೋದಕ್ಕೆ ಅಂದರೆ ಜನರಿಗೆ ಒಂದು ಹೊಸದಾದಂಥ ಫೀಲನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂಥ ಸಿಮ್ಯುಲೇಟರ್ಗಳನ್ನು ಅಳವಡಿಸಲಾಗ್ತದೆ. ಇದಂತೂ ನಿಜಕ್ಕೂ ಒಂದು ಹೊಸ ಅನುಭವವನ್ನು ನೀಡ್ತಾ ಇದೆ. ಎಲ್ಲರೂ ಕೂಡ ಅದರಲ್ಲೂ ಹೆಚ್ಚಾಗಿ ಈ ಪ್ರದರ್ಶನ ಮೇಳಕ್ಕೆ ಬಂದವರೆಲ್ಲ ಈ ಒಂದು ಸಿಮ್ಯುಲೇಟರ್ನ ಆಪ್ರೇಟ್ ಮಾಡಿ ಕಾಕ್ಪಿಟ್ನಲ್ಲಿ ಕೂತು ಒಂದು ಹೊಸ ಅನುಭವವನ್ನು ಪಡಿತಾ ಇದ್ದಾರೆ.